ಮೋದಿ ಸರ್ಕಾರ ನಿಮ್ಮ ಮೊಬೈಲ್ನೊಂದಿಗೆ ಏನು ಮಾಡಲು ಹೊರಟಿದೆ? ಇದು ರಕ್ಷಣೆನಾ ಅಥವಾ ಕಣ್ಗಾವಲ? ಸ್ನೇಹಿತರೆ, ಕಳೆದೆರಡು ದಿನಗಳಿಂದ ಸಂಚಾರ್ ಸಾಥಿ ಆಪ್ನ ಮೂಲಕ ಕೇಂದ್ರ ಸರ್ಕಾರ ಸರ್ವಾಧಿಕಾರದ ಬಾಗಿಲನ್ನು ತಟ್ಟಿ ಮತ್ತೆ ರಿಟರ್ನ್ ಬಂದಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಕಾರಣ ಸಂಚಾರ್ ಸಾಥಿ ಆಪ್ ಅನ್ನ ಅಥವಾ ಆ ಆಪ್ನ ಮೇಲೆದ್ದಿರುವಂತಹ ಚರ್ಚೆಗಳು. ಈ ಮೊದಲ ಆಪ್ ಅನ್ನ ಲಾಂಚ್ ಮಾಡಲಾಗುತ್ತೆ, ನಂತರ ಕಂಪನಿಗಳಿಗೆ ಕಡ್ಡಾಯ ಆದೇಶವನ್ನು ನೀಡಲಾಗುತ್ತೆ. ಆ ತಿರಸ್ಕಾರ ಬಂದ ಮೇಲೆ ಅದು ಕಡ್ಡಾಯವಲ್ಲ ಮತ್ತು ಅದನ್ನು ಡಿಸೇಬಲ್ ಕೂಡ ಮಾಡಬಹುದು ಅನ್ನುವಂತಹ ಹೇಳಿಕೆ ಕೂಡ ಬರುತ್ತೆ. ಈ ರೀತಿ ಸ್ಪಷ್ಟವಿಲ್ಲದ ಹೇಳಿಕೆಗಳಿಂದ ನಮಗೆ ಸ್ಪಷ್ಟವಾಗುವಂಥದ್ದು ಸರ್ಕಾರ ಪ್ರತಿಯೊಬ್ಬರ ಮೇಲೂ ಕಣ್ಣಿಡುವಂತಹ ಪ್ರಯತ್ನದಲ್ಲಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಈ ರೀತಿಯ ಯೋಜನೆಗಳು ಬಿಜೆಪಿ ಸರ್ಕಾರದಿಂದ ಹೊಸತೇನಲ್ಲ ಮತ್ತು ಕೊನೆಯದು ಅಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಯೋಜನೆಗಳು ಬರಬಹುದು ಮತ್ತು ಈ ರೀತಿಯ ಯೋಜನೆಗಳು ಬಂದಾಗ ಮೌನ ವಹಿಸುವಂತದ್ದು ಸರ್ವಾಧಿಕಾರಕ್ಕೆ ನಾವೇ ಬಾಗಿಲು ತೆಗೆದುಕೊಟ್ಟ ಹಾಗೆ. ಅದರಿಂದ ವಿರೋಧ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಬೇಕು. ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ತಂದಾಗ ಅದಕ್ಕೆ ಅಭಿನಂದನೆ ಕೂಡ ನೀಡಬೇಕು. ಆದರೆ ಅಭಿನಂದನೆಗೆ ಅರ್ಹವಾದಂತಹ ಯಾವುದೇ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ. ಅದರಿಂದ ಈ ಸಂಚಾರಿ ಸಾಥಿ ಅನ್ನುವಂತ ಆಪ್ ಇದು ಒಂದು ಕಣ್ಗಾವಲ ಅಥವಾ ರಕ್ಷಣೆನ ಅನ್ನುವಂಥದ್ದು ಮುಖ್ಯ ಪ್ರಶ್ನೆಯಾಗಿ ನಮ್ಮೆಲ್ಲರ ಮಧ್ಯೆ ಉಳಿದಿದೆ.